ರಾಜ್ಯ ಸರ್ಕಾರದ ವಿರುದ್ಧ ಸರ್ಕಾರಿ ವೈದ್ಯರು ಮುಗಿಬೀಳೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಏನೆಲ್ಲ ತಯಾರಿಗಳು ಬೇಕು ಎಲ್ಲವೂ ಕೂಡ ಮಾಡ್ಕೊಳ್ತಿದ್ದಾರೆ. ಕಾರಣ ಇಲ್ಲಿ ವಿವಿಧ ಬೇಡಿಕೆಗಳನ್ನ ಇದೀಗ ರಾಜ್ಯ ಸರ್ಕಾರದ ಮುಂದೆ ವೈದ್ಯರು ಇಟ್ಕೊಂಡಿರುವಂತದ್ದು. ಹಾಗಾಗಿ ಮಾರ್ಚ್ 11ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಇದೀಗ ಪ್ರೊಟೆಸ್ಟ್ ಆಗುತ್ತೆ. ಹಾಗಾಗಿ ರಾಜ್ಯದಲ್ಲಿ ಶುರುವಾಗುತ್ತಾ ಹೆಲ್ತ್ ಎಮರ್ಜೆನ್ಸಿ. ನಾಳೆ ಸರ್ಕಾರಿ ಆಸ್ಪತ್ರೆಗೆ ಹೋಗೋ ಮುನ್ನ ಹುಷಾರಾಗಿರಿ. ನೀವು ಕೂಡ ಚಿಕಿತ್ಸೆಗೆ ಅಂತ ಹೇಳಿ ನೀವೇನಾದ್ರೂ ಆಸ್ಪತ್ರೆಗೆ ಹೋದ್ರೆ ಚಿಕಿತ್ಸೆ ಸಿಗೋದೇ ಇಲ್ಲಿ ಡೌಟ್. ಎಲ್ಲವೂ ಕೂಡ ಬಂದ್ ಮಾಡ್ತಿದ್ದಾರೆ ಸರ್ಕಾರಿ ವೈದ್ಯರು. ನಾಳೆಯಿಂದ ರಾಜ್ಯದಲ್ಲಿ ಸರ್ಕಾರಿ ವೈದ್ಯರ ಮುಷ್ಕರ ನಡೀತಾ ಇದೆ. ವಿಶೇಷವಾಗಿ OPD ಸೇವೆನೇ ಬಂದ್ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಹೆಲ್ತ್ ಎಮರ್ಜೆನ್ಸಿ ಉಂಟಾಗುತ್ತಾ ನಾಳೆಯಿಂದ OPD ಸೇವೆ ಬಂದ್ ಬಂದ್ ಬಂದ್. ಹಾಗಾಗಿ ಆಸ್ಪತ್ರೆಗೆ ಗೈರಾಗಿ ಮುಷ್ಕರ ಕೈಗೊಳ್ಳುತ್ತಾರಾ ಸರ್ಕಾರಿ ಡಾಕ್ಟರ್ಸ್, ಅಥವಾ ರಾಜ್ಯ ಸರ್ಕಾರ ಹೇಳ್ದಂಗೆ ಕೇಳುತ್ತಾ? ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮುಷ್ಕರಕ್ಕೆ ಮುಂದಾಗಿರುವಂತದ್ದು ಈಗ ಸರ್ಕಾರಿ ವೈದ್ಯರು. ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಪರಿಸ್ಥಿತಿ ಏನಾದರೂ ಉಂಟಾಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ನಾಳೆ ಮಾರ್ಚ್ 11ನೇ ತಾರೀಕು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಇದೀಗ ಡಾಕ್ಟರ್ಸ್ ದೊಡ್ಡ ಮಟ್ಟದಲ್ಲಿ ಮುಷ್ಕರ ಮಾಡಲಿಕ್ಕೆ ಹೊರಟಿದ್ದಾರೆ. ಇನ್ನು 2 ಹಂತದಲ್ಲಿ ಮುಷ್ಕರ ಮಾಡಲಿರುವಂತಹ ವೈದ್ಯರು. ಮೊದಲ ಹಂತದಲ್ಲಿ ಏನಾಗುತ್ತೆ, OPDಯನ್ನ ಬಂದ್ ಮಾಡ್ತಾರೆ, ಈ ರೀತಿಯಾಗಿ ಮುಷ್ಕರ ಮಾಡ್ತಾರೆ. 2ನೇ ಹಂತದಲ್ಲಿ ಆಸ್ಪತ್ರೆಗೆ ನಾವು ಬರೋದಿಲ್ಲ ಅಂತ ಹೇಳಿ ಮುಂದಾಗ್ತಿದ್ದಾರೆ. ವೈದ್ಯರೇ ಆಸ್ಪತ್ರೆಗೆ ಬಂದಿಲ್ಲ ಅಂತಂದ್ರೆ ಇನ್ನು ಚಿಕಿತ್ಸೆ ಏನಾಗುತ್ತೆ? ಮತ್ತೆ ಯಾರಿಗೂ ಕೂಡ ಚಿಕಿತ್ಸೆ ಎಲ್ಲ ಏನೂ ಇಲ್ಲ, ಹೋಗಿದ್ದವರೆಲ್ಲ ವಾಪಸ್ ಬರಬೇಕು. 2ನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವ ಮೂಲಕ ಮುಷ್ಕರ ಮಾಡ್ತೀವಿ ಅಂತಿದ್ದಾರೆ. ಮಾರ್ಚ್ 15ನೇ ತಾರೀಕುವರೆಗೂ ಕೂಡ, ಅನಿರ್ದಿಷ್ಟಾವಧಿವರೆಗೂ ಕೂಡ ಗೈರಾಗುವಂತ ಮುಷ್ಕರ. 2 ಹಂತದಲ್ಲಿ ಮೊದಲನೇದಾಗಿ OPD ಸೇವೆ ಬಂದ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಆಸ್ಪತ್ರೆಗೆ ಗೈರಾಗ್ತಾರಂತೆ, ಯಾರು ಆಸ್ಪತ್ರೆಗೆ ಬರೋದಿಲ್ಲ ಅಂತ ಹೇಳಿ. ಈ ರೀತಿಯಾಗಿ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ನಾಳೆ ಮಾರ್ಚ್ 11ನೇ ತಾರೀಕು ಸರ್ಕಾರಿ ವೈದ್ಯರು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ಏನ್ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ? ವಿಶೇಷವಾಗಿ ಸರ್ಕಾರದಿಂದ ಸರಿಯಾಗಿ ಸಂಬಳ ಆಗ್ತಾ ಇಲ್ಲ ವೈದ್ಯರಿಗೆ, ಸರ್ಕಾರಿ ವೈದ್ಯರಿಗೆ ಇನ್ ಟೈಮ್ ಸ್ಯಾಲರಿ ಆಗ್ತಾ ಇಲ್ಲ, ಬಾಕಿ ಇಟ್ಕೊಂಡಿದ್ದಾರೆ. ಅದಾದ ನಂತರ ಔಷಧಿ ಪೂರೈಕೆ ಆಗ್ತಾ ಇಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾಗಿ ಔಷಧಿಗಳು ಬರ್ತಾ ಇಲ್ಲ, ಇನ್ ಟೈಮಿಗೆ ಸಿಗ್ತಾ ಇಲ್ಲ. ಅಥವಾ ಸರ್ಕಾರಿ ವೈದ್ಯರಿಗೆ ಏನೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ಕೊಡಬೇಕಲ್ಲ, ಯಾವುದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಹೀಗೆ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಇದೀಗ ನಾವು ಸರ್ಕಾರಿ ವೈದ್ಯರು ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಸುಮಾರು 60,000ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳು ಇರುವಂಥದ್ದು ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳು. ಅದಾದ ನಂತರ ಸರಿಯಾಗಿ ಸಂಬಳ ಆಗ್ತಿಲ್ಲ, ಆಸ್ಪತ್ರೆಗಳಿಗೆ ಸರಿಯಾದಂಥ ಒಂದು ಔಷಧಿ ಪೂರೈಕೆ ಆಗ್ತಾ ಇಲ್ಲ, ವಿವಿಧ ಬೇಡಿಕೆಗಳಿದ್ದಾವೆ. ಎಲ್ಲವೂ ಇಟ್ಕೊಂಡು ಈಗ ಈ ಒಂದು ದೊಡ್ಡ ಮಟ್ಟದಲ್ಲಿ ಮುಷ್ಕರ ಮಾಡಲಿಕ್ಕೆ ಸರ್ಕಾರಿ ವೈದ್ಯರು ಮುಂದಾಗ್ತಿದ್ದಾರೆ. ನಾಳೆ ರಾಜ್ಯಾದ್ಯಂತ ಈ ಒಂದು ಪ್ರೊಟೆಸ್ಟ್ ನಡೆಯುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೂತ. ಈಗ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಸರ್ಕಾರಿ ಡಾಕ್ಟರ್ಸ್ ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಿಜವಾಗ್ಲೂ ಪ್ರೊಟೆಸ್ಟ್ ಆಗತ್ತಾ, ಅಥವಾ ಅದಕ್ಕೂ ಮುಂಚೆ ಸರ್ಕಾರ ಏನಾದ್ರೂ ಕನ್ವಿನ್ಸ್ ಮಾಡುತ್ತಾ? ಇಫ್ ಇನ್ ಕೇಸ್ ಪ್ರೊಟೆಸ್ಟ್ ಆಯ್ತು ಅಂತಂದ್ರೆ ಯಾವ ಮಟ್ಟಕ್ಕಾಗ್ಬೋದು? ಎಷ್ಟು ರೋಶಿನಿ, ಈಗಾಗಲೇ ಒಂದ್ ರೀತಿಯಲ್ಲಿ ಎಚ್ಚರಿಕೆಯನ್ನ ನೀಡಿರುವಂತದ್ದು ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು. ಯಾಕಂದ್ರೆ ಈಗ ನಾಳೆಯಿಂದ ಇಡೀ ರಾಜ್ಯದಾದ್ಯಂತ ಸರ್ಕಾರಿ ವೈದ್ಯರು ಮುಷ್ಕರವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈ ಒಂದು ಮುಷ್ಕರದ ಸಮಯದಲ್ಲಿ OPD ಸೇವೆ ಸಂಪೂರ್ಣವಾಗಿ ಬಂದ್ ಆಗ್ತದೆ. ಸಂಪೂರ್ಣವಾಗಿ ಇದರಿಂದಾಗ ಏನಾಗುತ್ತೆ ಅಂದ್ರೆ ಹೆಲ್ತ್ ಎಮರ್ಜೆನ್ಸಿ ಉಂಟಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನ ಸರ್ಕಾರ ಯಾವುದೇ ರೀತಿ ಕ್ರಮಕ್ಕೆ ಮುಂದಾದ್ರೂ ಕೂಡ ಈಗ ವೈದ್ಯಾಧಿಕಾರಿಗಳು ಒಂದ್ ರೀತಿಯಲ್ಲಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಬೇಡಿಕೆಗಳಿದೆ. ಆದ್ರೆ ಆ ಬೇಡಿಕೆಗಳೆಲ್ಲವನ್ನು ಕೂಡ ಸರ್ಕಾರ ಈಡೇರಿಸುವುದರಲ್ಲಿ ಗಮನ ಹರಿಸ್ತಿಲ್ಲ ಅನ್ನುವಂತಹ ಆರೋಪ ಕೂಡ ಇರುವಂತದ್ದು. ಹಾಗಾಗಿ ನಾಳೆಯಿಂದ ಸಂಪೂರ್ಣವಾಗಿ OPD ಸೇವೆ ಏನಿದೆ ಹೊರ ರೋಗಿಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡ್ಲಾಗ್ತಾ ಇದೆ. ಇನ್ನ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹವನ್ನ ಮಾಡಿರುವಂತದ್ದು. ಅಂದ್ರೆ 2 ಹಂತದಲ್ಲಿ ಇವರು ವೈದ್ಯಾಧಿಕಾರಿಗಳು ಅನಿರ್ದಿಷ್ಟ ಅವಧಿಯವರೆಗೂ ಕೂಡ ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಮೊದಲನೇ ಹಂತವಾಗಿ ಇವರು ಏನು ಹೊರ ರೋಗಿಗಳ ಚಿಕಿತ್ಸೆ ಇತ್ತು OPD, ಇದನ್ನ ಸಂಪೂರ್ಣವಾಗಿ ಬಂಧನ ಮಾಡುವ ಮೂಲಕ ಮುಷ್ಕರವನ್ನ ಆರಂಭ ಮಾಡಿದ್ರೆ, ಇನ್ನ ಮುಂದುವರೆದಂತೆ 2ನೇ ಹಂತದಲ್ಲಿ ಅಂದ್ರೆ ಮೊದಲನೇ ಹಂತದಲ್ಲಿ ಇವರ ಬೇಡಿಕೆಗಳನ್ನ ಏನಾದ್ರೂ ಸರ್ಕಾರ ಈಡೇರಿಸದೆ ಹೋದಲ್ಲಿ ನಂತರದಲ್ಲಿ ಅವರು 2ನೇ ಹಂತಕ್ಕೆ ಹೋಗುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಗೆ ಯಾವುದೇ ರೀತಿಯ ವೈದ್ಯರು ಕೂಡ ಬಾರದಂತೆ ಗೈರಾಗುವಂತಹ ಮೂಲಕ ಮುಷ್ಕರಕ್ಕೆ ಮುಂದಾಗುವಂಥದ್ದು. ಒಟ್ಟಾರೆ ಇವಾಗ
ನಾಳೆಯಿಂದ ಮಾರ್ಚ್ 15ರವರೆಗೂ ಕೂಡ ಈ ರಾಜ್ಯದಲ್ಲಿರುವಂತಹ ಸಂಪೂರ್ಣವಾಗಿ ಎಲ್ಲ ಜಿಲ್ಲಾಸ್ಪತ್ರೆಗಳಾಗಿರ್ಬೋದು, ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಬಂದ್ ಆಗುವಂಥದ್ದು. ಇನ್ನ ಒಂದು ಹೊರರೋಗಿಗಳ ಚಿಕಿತ್ಸೆಯನ್ನು ಸ್ಥಗಿತಗೊಳಿಸಿ ಕಪ್ಪು ಪಟ್ಟಿಯನ್ನ ಧರಿಸುವ ಮೂಲಕ ಒಂದು ಮುಷ್ಕರಕ್ಕೆ ಮುಂದಾಗ್ತಾ ಇರುವಂತದ್ದು. ಕೇವಲ ಇಲ್ಲಿ ಎಮರ್ಜೆನ್ಸಿ ಸೇವೆಗಳು ಏನ್ ಬರುತ್ತೆ ಅವುಗಳನ್ನ ಮಾತ್ರ ಅಟೆಂಡ್ ಮಾಡೋದಕ್ಕೆ ವೈದ್ಯರುಗಳು ತೀರ್ಮಾನವನ್ನ ಮಾಡಿರುವಂತದ್ದು. ಇನ್ನು ಮಿಕ್ಕಿದಂತೆ ಯಾವುದೇ ರೀತಿಯ OPD ಚಿಕಿತ್ಸೆಯನ್ನ ನೀಡಲಾಗಲ್ಲ ಅನ್ನುವಂತಹ ಕಠಿಣ ಮನಸ್ಸನ್ನ ಹೊಂದಿರುವಂತದ್ದು. ಈ ಮಾರ್ಚ್ 16ರವರೆಗೂ ಕೂಡ ಕರ್ತವ್ಯಕ್ಕೆ ಬಾರದಂತೆ ಮೊದಲನೇದಾಗಿ OPDಯನ್ನ ನಿರ್ಬಂಧ ಮಾಡಿ ತದನಂತರದಲ್ಲಿ ಒಂದ್ ರೀತಿಯಾಗಿ ಗೈರಾಗುವ ಮೂಲಕ ಅನಿರ್ದಿಷ್ಟ ಅವಧಿಯವರೆಗೂ ಕೂಡ ಒಂದು ತೀರ್ಮಾನ ಸೇವೆಯನ್ನು ಸ್ಥಗಿತಗೊಳಿಸುವಲ್ಲಿ ಒಂದು ತೀರ್ಮಾನಕ್ಕೆ ಮುಂದಾಗಿದೆ. ಇನ್ನು ಯಾವೆಲ್ಲ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಈಗಾಗಲೇ ಏನು ಸಾಕಷ್ಟು ಸಮಸ್ಯೆಗಳಿದೆ. ಎಲ್ಲ ಜಿಲ್ಲಾಸ್ಪತ್ರೆಗಳಾಗಿರ್ಬೋದು, ತಾಲೂಕು ಆಸ್ಪತ್ರೆ, ಸಮುದಾಯ ಆಸ್ಪತ್ರೆಗಳಲ್ಲಿ ಪ್ರತಿಯೊಬ್ಬ ರೋಗಿಗೂ ಕೂಡ ಏಕಕಾಲಕ್ಕೆ ಔಷಧಿಗಳು ಸರಬರಾಜಾಗ್ತಾ ಇಲ್ಲ. ಸೊ ಹಾಗಾಗಿ ಔಷಧಿಗಳು ಏಕಕಾಲಕ್ಕೆ ಸರಬರಾಜಾಗಬೇಕು ಅನ್ನುವಂತಹ ಬೇಡಿಕೆ ಕೂಡ ಇಲ್ಲಿರುವಂತದ್ದು. ಇನ್ನ ಸಾಕಷ್ಟು ಸಿಬ್ಬಂದಿ ವರ್ಗದ ಕೊರತೆ ಇದೆ. ಈಗಾಗಲೇ ತುಂಬಾ ದಿನಗಳಿಂದ ಒಂದು ನೇಮಕಾತಿಯನ್ನ ಮಾಡದೇ ಇರುವಂತದ್ದು, ಇಲ್ಲಿಗೆ ಸಂಬಂಧಪಟ್ಟಂತೆ ಸ್ಟಾಫ್ಸ್ ಅನ್ನ ಇದುವರೆಗೂ ಕೂಡ ತೆಗೆದುಕೊಂಡಿಲ್ಲ. ಹಾಗಾಗಿ ಒಂದು ವೈದ್ಯಕೀಯ ಸಿಬ್ಬಂದಿಗಳನ್ನ ವೃಂದ ವರ್ಗದವರನ್ನ ಅಥವಾ ಅಲ್ಲಿ ಸೇವೆ ನಿಯಮಿತವಾಗಿ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಆಗ್ರಹ ಕೂಡ ಇರುವಂತದ್ದು. ಇನ್ನ ಒಂದು ನಿಯಮಗಳ ಪ್ರಕಾರ ನೇಮಕಾತಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ಪ್ರತಿ 3 ವರ್ಷಕ್ಕೊಮ್ಮೆ ಅದನ್ನ ನೇಮಕಾತಿ ಪ್ರಕ್ರಿಯೆಯಲ್ಲಿ ತಿದ್ದುಪಡಿಗಳನ್ನ ಮಾಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಇರುವಂತದ್ದು. ಇನ್ನ ಇಲಾಖೆಯ ಎಲ್ಲ ವೃಂದಗಳಿಗೂ ಕೂಡ ಒಂದು ಜ್ಯೇಷ್ಠತಾ ಪಟ್ಟಿಯನ್ನ ಕೂಡ ಪ್ರಕಟ ಮಾಡಬೇಕು ಅನ್ನುವಂತಹ ಬೇಡಿಕೆ ಕೂಡ. ಇನ್ನ ಕಳೆದ 5 ವರ್ಷಗಳಿಂದ ಇದುವರೆಗೂ ಕೂಡ ಯಾವುದೇ ರೀತಿಯ ಪ್ರಮೋಷನ್ಗಳನ್ನು ಕೂಡ ನೀಡಿಲ್ಲ. ಹಾಗಾಗಿ ಇನ್ನು ಮುಂದೆ ಪ್ರಮೋಷನ್ ಕೂಡ ನೀಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಇರುವಂತದ್ದು. ತದನಂತರದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಉನ್ನತ ವ್ಯಾಸಂಗ, ಸ್ನಾತಕೋತ್ತರ ವ್ಯಾಸಂಗ, ಇದಕ್ಕೂ ಕೂಡ ಜಸ್ಟ್ ಹೋಲ್ಡ್ ಮಾಡಿ ಮತ್ತಷ್ಟು ಬ್ರೇಕಿಂಗ್ಸ್ ಲಭ್ಯ ಆಗ್ತಾ ಇದೆ. ವಿನುತಾ, ಮತ್ತೆ ನಿಮ್ಮನ್ನ ಮಾತಾಡ್ತೀನಿ, ಮತ್ತಷ್ಟು ಮಾಹಿತಿಯನ್ನ ಪಡೋಣ. ಮತ್ತೊಂದು ಈಗ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ, ಮತ್ತಷ್ಟು ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಹಾಗಾಗಿ ಏನಾಗುತ್ತೆ ಆರೋಗ್ಯ ಇಲಾಖೆಯಲ್ಲಿ, ಮತ್ತೆ ನಾಳೆ ಏನಾಗ್ಬೋದು, ಸರ್ಕಾರ ಏನ್ ಮಾಡುತ್ತೆ ಅನ್ನುವಂತ ಬಹಳ ಪ್ರಶ್ನೆ ಹುಟ್ಟುತ್ತಾ ಇದೆ. ಹೌದು, ನಾಳೆ ಇವಾಗ ಮಾರ್ಚ್ 11ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಮುಷ್ಕರ ನಡೆಯುತ್ತೆ. ಆದ್ರೆ ಸರ್ಕಾರ ಇದಕ್ಕೆ ಏನಾದ್ರೂ ಸಂಧಾನ ಮಾಡುವಂತ ಪ್ರಯತ್ನ ಮಾಡುತ್ತಾ? ಆರೋಗ್ಯ ಇಲಾಖೆ ವೈದ್ಯರು ಸಿಬ್ಬಂದಿ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಿಎಂ ಸಿದ್ದರಾಮಯ್ಯ ಜೊತೆ ಸಂಧಾನ ಸಭೆ. ಪ್ರತಿ ಬಾರಿ ಇದೇ ಆಗೋದು, ಸಿಎಂ ಸಿದ್ದರಾಮಯ್ಯ ಕರೆದು ಸಭೆ ಮಾಡ್ತಾರೆ, ಅದಾದ್ಮೇಲೆ ಕನ್ವಿನ್ಸ್ ಮಾಡಿ ಕಳಿಸ್ತಾರೆ, ಮತ್ತೆ 6 ತಿಂಗಳಾದ್ಮೇಲೆ ಇನ್ನೊಂದು ಪ್ರೊಟೆಸ್ಟ್ ಮಾಡ್ತಾರೆ ಅಷ್ಟೇ. ಪ್ರತಿ ಬಾರಿ ಇದೇ ಆಗ್ತಾ ಇದೆ, ಈ ಬಾರಿಯೂ ಕೂಡ ಇದೇ ಆಗುತ್ತೆ, ಇದೇ ನಿರೀಕ್ಷೆ ಇತ್ತು. ಇಂದು ಸಿಎಂ ಸಿದ್ದರಾಮಯ್ಯ ಜೊತೆ ಸಂಧಾನ ಸಭೆ ನಡೆಯುತ್ತಂತೆ. ಹಾಗಾಗಿ ಸಭೆ ಆದ ನಂತರ ಏನ್ ತೀರ್ಮಾನ ಆಗುತ್ತೋ ಗೊತ್ತಿಲ್ಲ. ವಿನೂತ, ನೋಡ್ತಾ ಇದೀವಿ ಈಗ ಪ್ರತಿ ಬಾರಿ ಇದೇ ಆಗತ್ತೆ, ಇದೇನು ಹೊಸ ವಿಚಾರ ಅಲ್ಲ ಬಿಡಿ. ಪ್ರತಿ ಬಾರಿ ಒಂದು ಸಭೆ ಮಾಡ್ತಾರೆ, ಅದು ಯಾವುದೇ ಇಲಾಖೆ ಇರಲಿ, ಸಭೆ ಮಾಡೋದು, ಅದಾದ್ಮೇಲೆ ಆ ಟೈಮಲ್ಲಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಸಮಾಧಾನ ಹೇಳಿ ಕಳಿಸೋದಷ್ಟೇ. ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಅದೇ ಪ್ರೊಟೆಸ್ಟ್ ಅಷ್ಟೇ. ಹಾಗಾಗಿ ಎಲ್ಲವೂ ಕೂಡ ಡಿಪೆಂಡ್ ಆಗ್ತಾ ಇರುವಂತದ್ದು ರಾಜ್ಯ ಸರ್ಕಾರದ ಮೇಲೆ. ಈ ಪ್ರೊಟೆಸ್ಟ್ ಇಂದ ಏನಾದ್ರೂ ಕ್ರಮ ಏನಾದ್ರೂ ತಗೊಳ್ಳುತ್ತಾ ರಾಜ್ಯ ಸರ್ಕಾರ, ಹೇಗೆ ಸ್ಪಂದಿಸುತ್ತೆ ಅಂತ? ಎಸ್ ವಿನೂತ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ರೋಶ್ನಿ, ಈಗಾಗಲೇ ಏನು ನೀವ್ ಹೇಳ್ದಾಗೆ ಒಂದು ಸಿಎಂ ಸಿದ್ದರಾಮಯ್ಯನವರೊಂದಿಗೆ ಸಭೆ ಕೂಡ ನಡೆದಿರುವಂತದ್ದು. ನಿನ್ನೆ ಮತ್ತೆ ಇವತ್ತು ವೈದ್ಯರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದೆ. ಮುಖ್ಯಮಂತ್ರಿಗಳು ಬೇಡಿಕೆಗಳನ್ನ ಪರಿಶೀಲಿಸಿ ಭರವಸೆಯನ್ನ ನಾನು ಇದನ್ನ ಒಂದು ರೀತಿ ಪರಿಶೀಲನೆ ಮಾಡಿ ತದನಂತರದಲ್ಲಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅನ್ನುವಂತಹ ಭರವಸೆಗಳನ್ನ ನೀಡಿದ್ದಾದ್ರೆ ವೈದ್ಯರು ಒಂದ್ ರೀತಿ ಲಿಖಿತ ಭರವಸೆ ಸಿಗುವವರೆಗೂ ಕೂಡ ಮುಷ್ಕರವನ್ನ ಕೈ ಬಿಡಲ್ಲ ಅನ್ನುವಂತಹ ಮಾತನ್ನ ಹೇಳ್ತಿರುವಂತದ್ದು. ಮುಷ್ಕರ ಮಾಡ್ತೀವಿ ಅನ್ನುವಂತಹ ಪಟ್ಟು ಹಿಡಿದು ಕುಳಿತಿರುವಂತದ್ದು. ಇನ್ನ ಆರೋಗ್ಯ ಇಲಾಖೆಯ ಸಚಿವರು ಕೂಡ ಈ ಒಂದು ಸಿಬ್ಬಂದಿ ವರ್ಗದವರಿಗೆ, ವೈದ್ಯಾಧಿಕಾರಿಗಳಿಗೆ ಒಂದ್ ರೀತಿ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ರೋಗಿಗಳ ಪ್ರಾಣಕ್ಕೆ ಯಾವುದೇ ರೀತಿಯ ಸಂಚುಕರ ಆಗ್ಬಾರ್ದು, ಅವ್ರ ಪ್ರಾಣದ ಜೊತೆ ಆಟ ಆಡುವುದು ಸರಿಯಲ್ಲ, ಮುಷ್ಕರವನ್ನ ನಡೆಸಿದ್ದೆ ಆದ್ರೆ ಶಿಸ್ತು ಕ್ರಮವನ್ನ ಮತ್ತೆ ಕಾನೂನು ಕ್ರಮವನ್ನ ನೀವು ಎದುರಿಸಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಹಾಗಾದ್ರೆ ಇನ್ನು ಯಾವೆಲ್ಲ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ ಅಂತ ನೋಡೋದಾದ್ರೆ, ಈಗಾಗಲೇ ಜಿಲ್ಲಾಧಿಕಾರಿಗಳಲ್ಲಿ
ಡಿಸಿಗಳು ಈಗಾಗಲೇ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಎಲ್ಲ ಜಿಲ್ಲಾ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಪ್ರತಿಯೊಂದಕ್ಕೂ ಕೂಡ ಮುಷ್ಕರದ ಅವಧಿಯಲ್ಲಿ ಖಾಸಗಿ ಆಸ್ಪತ್ರೆಗಳ ಸಹಯೋಗದೊಂದಿಗೆ ಒಂದು ರೀತಿಯಲ್ಲಿ ತುರ್ತು ಚಿಕಿತ್ಸೆಯನ್ನ ನೀಡಬೇಕು. ಜೊತೆಗೆ 108 ಆಂಬ್ಯುಲೆನ್ಸ್ ಸೇವೆ ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿರ್ಬೇಕು ಅನ್ನುವಂತಹ ಒಂದು ಆದೇಶವನ್ನ ರವಾನೆ ಮಾಡಿರುವಂತದ್ದು. ಇನ್ನ ಪ್ರತಿಭಟನೆಯ ಸ್ವರೂಪ ಹೇಗೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ನಾವು ಆಗ್ಲೇ ಹೇಳಿದಾಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಮೊದಲನೇ ಬಾರಿಗೆ OPD ಯನ್ನ ಬಂದ್ ಮಾಡ್ಲಾಗುತ್ತೆ. ಇಲ್ಲಿ ಅಂದ್ರೆ ಸಾಮಾನ್ಯ ತಪಾಸಣೆ ಲಭ್ಯವಾಗಿರೋದಿಲ್ಲ. ಇನ್ನು ಎರಡನೇ ನಂತರದಲ್ಲಿ ನೋಡೋದಾದ್ರೆ ಅನಿರ್ದಿಷ್ಟಾವಧಿವರೆಗೂ ಕೂಡ ಕರ್ತವ್ಯಕ್ಕೆ ಗೈರು ಹಾಜರಾಗುವಂಥದ್ದು. ಆದ್ರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಅಂದ್ರೆ ತುರ್ತು ಸೇವೆಗಳಿಗೆ ಸಂಚಕಾರ ಬರುವಂತಹ ಸಾಧ್ಯತೆ ಎದುರಾದ್ರೆ ಮಾತ್ರ ಕರ್ತವ್ಯಕ್ಕೆ ಹಾಜರಾಗ್ತೀವಿ ಅನ್ನುವಂತ ಮಾತನ್ನ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ನಾಳೆಯಿಂದ ಸಾರ್ವಜನಿಕರು ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಕೆಮ್ಮು, ಜ್ವರ, ಸಾಮಾನ್ಯ ಆರೋಗ್ಯ ತಪಾಸಣೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆಗಿರ್ಬೋದು, ಡಯಾಲಿಸಿಸ್ ರೋಗಿಗಳಾಗಿರ್ಬೋದು, ಇಂಥವರು ತುರ್ತು ಚಿಕಿತ್ಸೆ ಅಗತ್ಯ ಇರುವವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಈಗಾಗಲೇ ಜಿಲ್ಲಾಡಳಿತ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡಿರುವಂತದ್ದು. ರೋಶಿನಿ, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ.